ಐ ಲವ್ ಯು, ಐ ಲವ್ ಯು, ಹಾಯ್ ಐ ಲವ್ ಯು. ಇವತ್ತಿಗೂನು ನನಗೆ ಹಾಯ್ ಐ ಲವ್ ಯು ಅನ್ನೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ರಿಯಲಿ? ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಹಾಯ್ ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾರೆ. ಖುಲ್ಲಂ ಲವ್ ಮಾಡು ಒಮ್ಮೆ ನನ್ನನ್ನು. ಆರ್ ಯು ರೆಡಿ? ಬೈಕಲ್ಲಿ, ಕಾರಲ್ಲಿ, ಪಾರ್ಕಲ್ಲಿ, ರೋಡಲ್ಲಿ, ಫ್ರೀ ಸ್ಟೈಲು, ಪ್ರೀತಿ ಮಜಾ. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ. ಆ ಸಾಂಗ್ ಆಗ್ಲಿ, ಆ ಮೂವಿ ಆಗ್ಲಿ, ದಟ್ ಇಸ್ ಮೈ ಐಡೆಂಟಿಟಿ. ಹೆಂಗಾಗಿದ್ದೀರಾ ಅಂತ ಕೇಳೋದು ನಿಮ್ಮನ್ನ? ಕನ್ಫ್ಯೂಷನ್ ನಡೀತಾ ಇದೆ. ದೆನ್ ನಾನು ಹೇಳೋದು, ನಿಮ್ಮ ತಾಯಿ ವಯಸ್ಸು ನನಗೆ. 23 ವರ್ಷ ಆದ್ಮೇಲೆ ಸಿಕ್ಕಿದಾರೆ ನೋಡಿ. ಹೆಂಗದಿರಿ? ಚಲೋ ಅದಿರಿ? ಹೆಂಗ್ ಬೆಳೆದ್ರು ಸಿನಿಮಾ ಹೀರೋಯಿನ್ ಆಗೋ ತನಕ? ಹೌಸ್ ದಟ್ ಜರ್ನಿ ಆಕ್ಚುಲಿ? PCMB ಕೊಟ್ಬಿಟ್ಟು ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ನನ್ನ ಸೀಟ್ ಆಯ್ತು. ಓಕೆ. ಆಗಿದ್ದಿಂದ ನಾನು ಕ್ಲಾಸೇ ಫಸ್ಟ್ ಫಿಲ್ಮ್, ಫಸ್ಟ್ ಪೇಮೆಂಟ್ ಎಷ್ಟು? ಚೈತ್ರ ಅವರೇ, ತುಂಬ ಜನ ಹೆಣ್ಮಕ್ಳಿಗೆ ಈ ಅನುಭವ ಆಗಿರಬಹುದು. ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ಅಲ್ಲ, ಕೈಯಲ್ಲೇ ಯಾರು ಇಲ್ದಿರಾನು ನಮ್ಮ ಜೀವನ ನಡೆಯುತ್ತೆ. ಐ ಆಮ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ಸೊ ಬಿಗ್ ಬಾಸ್ ನಂಗೆ ವಾಸ್ ಲೈಕ್ ಒಂದು ಪೇಡ್ ಹಾಲಿಡೇ ತರ. ಯಾಕಂದ್ರೆ ಯು ಕಾಂಟ್ ಎಸ್ಕೇಪ್ ಸೋಷಿಯಲ್ ಮೀಡಿಯಾ. ಈಗ ತೆಗೆದ್ರೆ ಸಾಕು ಬರೀ ನನ್ನನ್ನು ಬೈಯೋರೆ. ಹೆಂಗಾಗೋಯ್ತು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ನೋಡ್ಬಿಟ್ಟು ಇಟ್ ಬಿಕೇಮ್ ಲೈಕ್ ಡಿವೋರ್ಸ್ ಆದ್ಮೇಲೆ ಇಷ್ಟು ಖುಷಿಯಾಗಿದ್ದಾರೆ, ನಾವು ಇಷ್ಟು ಖುಷಿಯಾಗಿರ್ಬೋದು. ಒಂದು ರೆಡಿ ಆಗ್ಬಿಟ್ಟು ಸುಮ್ಮನೆ ಹಿಂಗೆ ಇಟ್ಕೊಂಡು ಒಂದಿಷ್ಟು ರೀಲ್ಸ್ ಮಾಡಿಬಿಟ್ರೆ ಅದೇ ಜೀವನ ಅನ್ಕೊಂಡ್ಬಿಡ್ತಾರೆ. ಶೂಟ್ ಮಾಡಬೇಕಾದ್ರೆ ನೋಡಿದೆ ಹೆಣ್ಮಕ್ಳು ಮನೆಯಿಂದ ಓಡ್ ಬಂದು ಹೀರೋಯಿನ್ ಆಗಬೇಕು ಅಂತ. ಈ ಥರ ಕ್ರೇಜು ಇರುತ್ತಾ? ಯಾಕೆ ಮೂವಿ ಮಾಡ್ತಾ ಇಲ್ಲ? ಐ ಥಿಂಕ್ ಮೈ PR ಇಸ್ ವೆರಿ ಬ್ಯಾಡ್. ಎವ್ರಿ ಇಂಡಸ್ಟ್ರಿ ವೇರ್ ಅ ವುಮನ್ ಗೋಸ್ ಔಟ್ ಆ್ಯಂಡ್ ವರ್ಕ್ಸ್, ದೇರ್ ಆರ್ ಪೀಪಲ್ ಹೂ ವಾಂಟ್ ಟು ಟೇಕ್ ಅಡ್ವಾಂಟೇಜ್. ಆಗ ಟೈಮಲ್ಲಿ ಐ ಟುಕ್ ಅ ಮೇಜರ್ ಡಿಸಿಷನ್ ಆಫ್ ಮೈ ಲೈಫ್. ಬೇಡ ಅದು ಇದು ಮನೆಯಲ್ಲಿ ತುಂಬ ಅಪೋಸಿಷನ್ ಇದ್ರೂ ಐ ಟುಕ್ ದಟ್ ಡಿಸಿಷನ್. ನೀವು ಪ್ರೀತಿ ಕೈ ಹಿಡಿದ್ರಿ? ಯಾ, ಪ್ರೀತಿ ನನ್ನ ಕೈ ಬಿಡ್ತು. ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಿಂದಾನೇ 20 ವರ್ಷ ನಡೆಸಿದೆ. ಕೆಲವೊಂದು ನಾನು ಅದೇ ಜೀವನದಲ್ಲಿ ಇದ್ದಿದ್ರೆ ಹಾಗೆ ಸತ್ತೋಗಿರ್ತಿದ್ದೆ ನಾನು.